ಸರ್ ಸಭೆ ಕರೆದಿದ್ರು ಇವತ್ತು ಸಿದ್ದರಾಮಯ್ಯ ಅವರು. ಈಗ ನಾನು ನೆನ್ನೆಲ್ಲೇ ಹೇಳಿದ್ದೆ, ಇದು ನಮ್ಮ ಪಕ್ಷಕ್ಕೆ ಸೀಮಿತವಾದಂಥ ಮೀಟಿಂಗು ಅಂತ. ಎಲ್ಲರೂ ಮೈತ್ರಿ ಸರ್ಕಾರದ ಮೀಟಿಂಗು ಅಂತ ಹಾಕತ್ತಾ ಇದ್ರಿ. ಮೈತ್ರಿ ಸರ್ಕಾರದ ಮೀಟಿಂಗ್ ಅಲ್ಲ, ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮೀಟಿಂಗು. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಗೌರವಾನ್ವಿತರಾದಂಥ ದಿನೇಶ್ ಗುಂಡೂರಾವ್ ಅವರು, ನಮ್ಮೆಲ್ಲರ ನಾಯಕರಾದಂಥ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಯ 8 ಕ್ಷೇತ್ರದ ಡಿಪ್ಯೂಟೆಡ್ ಕ್ಯಾಂಡಿಡೇಟು XMLAಗಳು ಮುಖಂಡರನ್ನ ಕರೆದಿದ್ರು. ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಸಾಹೇಬರು ಸಹ ಅಧ್ಯಕ್ಷರು ನಮಗೆ ಪಕ್ಷದಿಂದ ಏನೆಲ್ಲ ಡಿಸ್ಕಷನ್ ಆಗಿದೆ ಇಲ್ಲಿವರೆಗೆ, ಏನು ಮುಂದೆ ಏನೋದ್ರ ಬಗ್ಗೆ ನಮಗೆಲ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಾವು ಸಹ ಸ್ಥಳೀಯವಾಗಿ ನಾವೆಲ್ಲನೂ ಈಗ ನಮ್ಮ ಮೇಲೆ ಪಕ್ಷ ಮತ್ತು ಆ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಡಿಪೆಂಡ್ ಆಗಿದ್ದರೆ, ನಾವು ಸಹ ನಮ್ಮ ಹಿಂದೆ ಇರ್ತಕ್ಕಂಥ ಬೆನ್ನೆಲುಬಾಗಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಬೆನ್ನೆಲುಬಾಗಿರ್ತಕ್ಕಂಥವ್ರ ಜೊತೆ ಡಿಪೆಂಡ್ ಆಗಿದ್ದೀವಿ. ಅವರೆಲ್ಲರ ಜೊತೆ ಮಾತನಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ವಿ. ಮತ್ತೇನು ಸಭೆ ಮಾಡೋವಂಥ ಟೈಮೇ ಇಲ್ವಲ್ಲಪ್ಪ. ನಾಳೆಯಿಂದ ಶುರು ಮಾಡಿದ್ರೆ ಜಾಯಿಂಟ್ ಇದು ಹೋಗ್ತಾರೆ. ಭಾಳ ಇನ್ನಿರೋ 8-10 ದಿವಸ ಇಡೀ ರಾಜ್ಯದಲ್ಲಿ ಸುತ್ತಾಡಬೇಕಾಗುತ್ತೆ. ನಾವು ಮತ್ತೆ ಮಂಡ್ಯದಕ್ಕೆ ಸಭೆ ಮಾಡ್ಕೊಂಡೇ ಕೂತ್ಕೋಬೇಕಾಗತ್ತಾ? ಈಗ ನಾವು ಹೇಳಿದ್ದೀವಿ, ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಅದನ್ನು ದಯಮಾಡಿ ನಾನೇನೋ ಒಂಚೂರು ಜಾಸ್ತಿ ಮಾಡಿದ್ರೆ ನಿಮಗೂ ಬೇಜಾರಾಗುತ್ತೆ, ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊತೀರಿ. ಬೇಡ, ನನಗೆ ಸೂಕ್ಷ್ಮವಾಗಿ ಇಷ್ಟೇ ಹೇಳೋದು, ಈ ಮಂಡ್ಯ ವಿಚಾರದಲ್ಲಿ ಬಹುಶಃ ನಮ್ಮ ಸ್ನೇಹಿತರೇನಿದ್ದಾರೆ ಕುಮಾರಸ್ವಾಮಿಯವರು, ಅವರೇನೇ ಸೂಕ್ಷ್ಮವಾಗಿ ಹೇಳ್ಬೋದು. ಈ ಜಿಲ್ಲೆ ಒಂದನ್ನು ಸೈಲೆಂಟಾಗಿ ಬಿಟ್ಬಿಟ್ಟು ಜನರು ತೀರ್ಮಾನಕ್ಕೆ ಬಿಟ್ಬಿಡೋಣ, ಉಳಿದಂತೆ ನಾವೆಲ್ಲನೂ ಮೈತ್ರಿ ಸರ್ಕಾರದಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬೋದು ಅಂತ ನೆನ್ನೆ ಹೇಳಿದ್ದೆ ನನ್ನ ಮುಂದೆ ಬಂದವರಿಗೆ. ಈ ವಾತಾವರಣ ಅಂಥ ಏನು ಕಾಂಟ್ರವರ್ಸಿಗೆ ಹೋಗಲ್ಲ. ನಮ್ಮ ಕಾರ್ಯಕರ್ತರು ಕೇಳ್ದಲ್ಲೇ ನಾವು ಸಹ ನಾಳೆ ಬೆಳಗ್ಗೆ ಎಲ್ಲನೂ ತೀರ್ಮಾನ ಅನೌನ್ಸ್ ಮಾಡೋಕ್ಕಾಗಲ್ಲ. ನಮ್ಮ ಅಧ್ಯಕ್ಷರು CLP ಲೀಡ್ರು ಏನು ಡೈರೆಕ್ಷನ್ ಕೊಡಬೇಕೋ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂತ್ಕೊಂಡು ಕಾರ್ಯಕರ್ತರ ಜೊತೆ ಮಾತಾಡಿ ನಾವು ತೀರ್ಮಾನ ತಗೋತೀವಿ. ಅವಶ್ಯಕತೆ ಇದೆಯೋ ಇಲ್ವೋ ನೋಡೋಣ ನಡೀಲಿ ಸರ್ ಅಂತ ಮೈತ್ರಿ ಧರ್ಮ ಎಲ್ಲ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಲ್ಲ ರಾಜ್ಯದಲ್ಲೆಲ್ಲ ಓಡಾಡ್ತಾ ಇಲ್ವ ಸರ್? ಮಂಡ್ಯದ ಒಂದು ಬಿಡಿ ಸರ್, ಯಾಕೆ ತಲೆ ಎಲ್ಲಿ? ಹೌದು ಹೌದು ಗೊತ್ತಿದೆ ಸರ್, ಮಾತಾಡ್ತೀವಿ ಸರ್. ಇನ್ನೂ ಟೈಮ್ ಇದೆಯಲ್ಲ ಸರ್, ಇನ್ನೂ ಟೈಮ್ ಇದೆಯಲ್ಲ ಸರ್. 13ನೇ ತಾರೀಕು ಇನ್ನೂ ಭಾಳ ದಿವಸ ಇದೆ. ಇವತ್ತು ಇನ್ನೂ 7ನೇ ತಾರೀಕು ಸರ್. ಇನ್ನು 7 ಅಂದರೆ 5 8 7 5 ದಿವಸ ಇದೆ ಸರ್. ನಮ್ದು ಏನು ನಿಲ್ವಿಲ್ಲ ಸರ್, ನಮ್ದು ಏನು ಪಾತ್ರನೇ ಇರಲ್ಲ. ಕೇಳಿ, ನಮ್ಮ ಇಷ್ಟು ಜನದ್ದು ಪಾತ್ರನೇ ಇರಲ್ಲ, ಇಷ್ಟು ಜನದ್ದು ಏನೂ ಪಾತ್ರ ಇರಲ್ಲ. ಇಲ್ಲಿ ನಾನು ಏನು ಮಾತಾಡಿದ್ರು ಸರೋಗಲ್ಲ. ಇಷ್ಟು ಜನದ್ದು ಏನು ಪಾತ್ರ ಇರಲ್ಲ. ನಮ್ಮ ಪಾಡ ನಾವಿದ್ದೀವಿ. ಚುನಾವಣೆ ಪಾಡ ಜಿಲ್ಲೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಅವರು 8 ಜನ, 3 ಜನ ಮಂತ್ರಿ ಇದ್ದಾರೆ, 5 ಜನ ಶಾಸಕರಿದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾರು ಯಾವ ವೇದಿಕೆ ಶೇರ್ ಮಾಡ್ಕೊಂಡಿಲ್ಲ, ಯಾವುದು ಭಾಷಣ ಮಾಡಿಲ್ಲ, ಅಥವಾ ಯಾವುದೂ ಮತದಾರರ ಮುಂದೆ ಹೋಗಿ ಏನು ಇದು ಮಾಡಿಲ್ಲ, ಸಭೆ ಮಾಡಿಲ್ಲ, ಸಮಾರಂಭ ಮಾಡಿಲ್ಲ. ಅದರಿಂದ ನಮ್ಮ ಪಾತ್ರಗಳೇನು ಹೆಚ್ಚಿಗೆ ಇರಲ್ಲ. ಆಯಿತು ಬಿಡಿ ಸರ್, ಅದು ಪಾರ್ಟಿ ನಮ್ಮ ಮಧ್ಯದಲ್ಲಿ ಇರುತ್ತೆ. ಹೌದು, ಅವ್ರು ಶಿಸ್ತಿನ ಕ್ರಮ ತಗೋತೀನಿ ಅಂತ ಅಂದವ್ರೆ. ಸೊ ನಮ್ಮ ನಾಯಕರು ನಮಗೊಂದು ಹೊಡೆದ್ರೆ ಅಥವಾ ಒಂದು ತಲೆ ಮೇಲೆ ಹೊಡೆದ್ರೆ ಅದು ಒಂದು ಆಶೀರ್ವಾದ ಅನ್ಕೋತೀವಿ. ಶಿಸ್ತಿನ ಕ್ರಮ ತಗೊಂಡ್ರೆ ಆಯಿತು. ನಮ್ಮ ಪಾರ್ಟಿ ಶಿಸ್ತಿನ ಕ್ರಮ ನಮ್ಮನ್ನೆಲ್ಲ ತಗೊಳ್ಳೋದ್ರಿಂದ ತಪ್ಪು ಅಂತ ನಾವೇನು ಹೇಳೋಕ್ಕಾಗುತ್ತೆ? ನೋಡೋಣ. ಇಲ್ಲ, ನೀವು ಏನು ಬೇಕಾದ್ರೂ ಹಿಂಗೆ ಮಾಡ್ತೀರಾ. ಹುಡುಗರುಗಳು ಬುದ್ಧಿವಂತರಿದ್ದೀರಾ. ನಾವೆಲ್ಲ ಭಾಳ ತಂತಿ ಮೇಲೆ ಹೋದಂಗೆ ಹೋಗ್ತಾ ಇರ್ತೀವಿ. ಗುರು, ನೀನು ನಿನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ಷ್ಮನೋ ನಾವಿರೋದು. ಗುರು, ನೀನು ಓನರು ಅಂತ ಗೊತ್ತು ನನಗೆ. ನಮ್ಮ ಹುಡುಗರ ಜೊತೆ ಮಾತಾಡ್ದಲೇ ನಾನು ಓನರ್ ಜೊತೆ ಮಾತಾಡೋಕ್ಕಾಗತ್ತೆ ಗುರು? ಇವರೆಲ್ಲ ನಮ್ಮ ಸ್ನೇಹಿತರುಗಳು. ದಯಮಾಡಿ ಸೂಕ್ಷ್ಮವಾಗಿ ನಮ್ಮನ್ನು ಅಷ್ಟಕ್ಕೆ ಬಿಡಿ. ಥ್ಯಾಂಕ್ ಯು.